ಏನಾಗಿರುತ್ತೆ, ಕಾಮನ್ ಆಗಿ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೇವೆ. ಮತ್ತೆ ನೀವು MS ಆಫೀಸ್ ನೀವೇನ್ ಮಾಡ್ತಿರಲ್ಲ ಆ ಥರ ಇರಲ್ಲ, ಲಿಟ್ಲ್ ಬಿಟ್ ಟಫ್ ಹಿಯರ್. ಓಕೆ, ಆಫೀಸ್ ಮ್ಯಾನೇಜ್ಮೆಂಟ್ ಆಮೇಲೆ ಎಲ್ಲದರಲ್ಲೂ ನಮಗೆ ಕನ್ನಡ ಕಂಪಲ್ಸರಿ. ಯಾಕೆಂದ್ರೆ ನಮ್ಮದು ಕರ್ನಾಟಕ ಗೌರ್ಮೆಂಟ್ ಸೆಂಟರ್ ಆಗಿರೋದ್ರಿಂದ ಕಂಪಲ್ಸರಿ ವಿ ವಿಲ್ ಟೀಚ್ ದ ಕನ್ನಡ ಫಾರ್ ಆಲ್ ದ ಕೋರ್ಸಸ್. ಯಾವ ಕೋರ್ಸ್ ಆದರೂ ತಗೊಂಡಿರಲಿ ಅವರು ಒಂದು ಕನ್ನಡ ಕೋರ್ಸನ್ನ ಅಂಡರ್ಗೋ ಆಗೇ ಆಗ್ತಾರೆ, ಒಂದು ಮಾಡ್ಯೂಲ್. ಓಕೆ, ಯಾಕಂದ್ರೆ ಅವರು ಎಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಹೋದ್ರೂ ಮಾಡಲಿಕ್ಕೆ ಬರಬೇಕು ಅನ್ನೋದು ಒಂದು ಥಿಯರಿಯಲ್ಲಿ. ಓಕೆ, ಲೋಯರ್ ಎಂಡ್ ಅವರು ಕಾಮನ್ಲಿ ಹೋಗೋದಿಲ್ಲಿಗೆ ಗೌರ್ಮೆಂಟ್ ಆಫೀಸಸ್ ಅಥವಾ ಲೋಕಲ್ ಆಫೀಸಸ್ಗೆ. ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನಮಗೆ ಕನ್ನಡ ಇರೋದ್ರಿಂದ ಎಲ್ಲರಿಗೂ ಕನ್ನಡದಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಬರಲೇಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಓಕೆ, ಹಾಗಾಗಿ ಪ್ರತಿಯೊಂದು ಲೋವರ್ ಎಂಡ್ ಜೊತೆಗೆ ಕನ್ನಡ ಅನ್ನೋದು ಕಂಪಲ್ಸರಿ ಕೊಟ್ಟಿರ್ತೇವೆ. ಓಕೆ, ಆಮೇಲೆ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ ಯಾವಾಗಲೂ 3 months ಮಾತ್ರ ಇರುತ್ತೆ. ಆ 3 months ಅಲ್ಲಿ ಒಂದು ಮಾಡ್ಯೂಲ್ ಅಂದ್ರೆ ಯಾವ್ದಾದ್ರು ಒಂದು ಬೇಸಿಕ್ಸ್ ಮಾತ್ರ ಬೇಕಾಗಿರುತ್ತೆ ಅಂತ ಅಂದ್ರೆ ವೆರಿ ಲೀಸ್ಟ್ ಬೇಸಿಕ್ಸ್ ಇಫ್ ಯು ವಾಂಟ್ ಇನ್ ಎನಿ ಒನ್, ಅಲ್ಲಿ ಮಾತ್ರ ಏನ್ ಮಾಡ್ತೇವೆ ಸರ್ಟಿಫಿಕೇಟ್ ಕೋರ್ಸಸ್ ಫಾರ್ 3 months ವಿ ವಿಲ್ ಗಿವ್. ನೀವು MS ಆಫೀಸಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, MS ಆಫೀಸನ್ನು ಸಹಿತ 3 months ಮಾಡ್ತೀವಿ ನಾವು. ವೈ? ಬಿಕಾಸ್ ಯುವರ್ ವರ್ಕ್ ಬೇಸ್ಡ್ ಅಂದ್ರೆ ಆಫೀಸಲ್ಲಿ ವರ್ಕ್ ಯಾವ ತರ ಇರುತ್ತೆ, ಅಲ್ಲಿ ಫಾರ್ಮುಲಾಸ್ ಯಾವ ತರ ಹಾಕಬಹುದು, ನೀವು ಆಟೋಮೇಟಿವ್ ಆಗಿ ಹೇಗೆ ಮಾಡಬಹುದು ಅನ್ನೋದು ಜಾಸ್ತಿ ಟೈಮ್ ತಗೊಳುತ್ತೆ ನಿಮಗೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮಗೆ ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ವಿಲ್ ಬಿಕಮ್ ಯುವರ್ MS ವರ್ಡ್ ಇಲ್ಲ. ಓಕೆ, ದೇ ಆರ್ ಒನ್ ಆಫ್ ದ ಸ್ಮಾಲ್ ಪಾರ್ಟ್ಸ್. ಓಕೆ, ಆಮೇಲೆ ಇಲ್ಲಿ ಎಲ್ಲಿ ಒಂದು ಮಾಡೆಲ್ಗೆ 3 months ಏನಿದೆ ಅದನ್ನ ನೆಕ್ಸ್ಟ್ 6 months ಅಲ್ಲಿ ಏನ್ ಮಾಡ್ತೇವೆ, ಲೈಕ್ ವಿ ವಿಲ್ ಮೇಕ್ ಇಟ್ ದೆಮ್ ಆಸ್ ಡಿಪ್ಲೊಮಾ ಕೋರ್ಸಸ್. ಅಲ್ಲಿ 6 months ಡ್ಯೂರೇಷನ್ ಡಿಪ್ಲೊಮಾ ಅನ್ನೋ ಸರ್ಟಿಫಿಕೇಶನ್ ಬರುತ್ತೆ. ಅಲ್ಲಿ ಮಿನಿಮಮ್ 2 ಮಾಡ್ಯೂಲ್ಸ್ ಇರುತ್ತೆ. ಈಗ ಸಪೋಸ್ ನೀವು ಯಾರಾದರೂ ಒಂದು ಆಫೀಸಲ್ಲಿ ಅವರ ಬಿಲ್ಡಿಂಗ್ ಮತ್ತು ಅಕೌಂಟಿಂಗ್ ಅಂಡ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಷನ್ 3 ಕೆಲಸ ಮಾಡುವ ಹಾಗಿರಬೇಕು ಅಂತ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಅವರಿಗೆ ಅಕೌಂಟಿಂಗ್ಸ್ ಬೇಕು ಅಂಡ್ ಟ್ಯಾಲಿ ಇರಬೇಕು ಮತ್ತು ಆಫೀಸ್ ಮ್ಯಾನೇಜ್ಮೆಂಟ್ ಇರಬೇಕು. ಹಾಗಾಗಿ ಅವು 2 ಮಾಡ್ಯೂಲ್ಸನ್ನು ಸೇರಿಸ್ಬಿಟ್ಟು 6 months ಅಂತೇಳಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಕೊಟ್ಬಿಡ್ತೇವೆ. ಅದೇ ಸಪೋಸ್ ಎಲ್ಲಾದರೂ ಸ್ಮಾಲ್ ಲೈಕ್ ಜೂನಿಯರ್ ಆಪರೇಟರ್ಸ್ ಅಂತ ಇರ್ತಾರೆ, ಮತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿನೇ ಅಂದರೆ ಮೇನ್ ಟೀಮ್ ಲೀಡರ್ಸ್ ದೇ ವಿಲ್ ಬಿ ರೈಟಿಂಗ್ ದ ಪ್ರೋಗ್ರಾಮ್ಸ್, ದ ಅದರ್ಸ್ ದೇ ವಿಲ್ ಬಿ ಎಂಟರಿಂಗ್ ದಟ್ ಪ್ರೋಗ್ರಾಮ್ಸ್ ಇನ್ ಟು ದ ಕಂಪ್ಯೂಟರ್. ಅಲ್ಲಿ ಒಂದು ಲ್ಯಾಂಗ್ವೇಜ್ ಬೇಕಾಗಿರುತ್ತೆ ಅವರಿಗೆ. ಹಾಗಾಗಿ ಇಲ್ಲಿ ಏನು ಮಾಡ್ತೇವೆ, ಲೈಕ್ ಆಫೀಸ್ ಮ್ಯಾನೇಜ್ಮೆಂಟ್ ವಿತ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್, ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು C ಲ್ಯಾಂಗ್ವೇಜು, C++, ಜಾವಾನೋ ಈ ಥರ ಕಾಂಬಿನೇಷನ್ ಮಾಡಿಬಿಟ್ಟು ಮತ್ತೆ ವಿ ಮೇಕ್ ಇಟ್ ಆಸ್ 6 months. ಆಮೇಲೆ ಲೈಕ್ 1 yearಗೆ ಅಂತ ಬಂದಾಗ ಏನಾಗಿರುತ್ತೆ, 4 ಮಾಡ್ಯೂಲ್ಸ್ ವಿಲ್ ಮೇಕ್ 4 ಮಾಡ್ಯೂಲ್ಸನ್ನು ಸೇರಿಸಿದ್ರೆ 1 year ಅಂತ ತಗೊಳ್ತೀವಿ, 12 months. ಇಲ್ಲಿ ನಿಮಗೆ KSRTC ಯಾವಾಗಾದರೂ ನೋಟಿಫಿಕೇಶನ್ ಬಂದಾಗ ನೋಡಿ, KSRTC ಆಗಲಿ, BBMP ಆಗಲಿ, BMTC ಆಗಲಿ, ಅಥವಾ ಎನಿ ಕಾರ್ಪೊರೇಷನ್ಸ್, ಸ್ಲಮ್ ಬೋರ್ಡ್ ಆಗಿರ್ಬೋದು, ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, ಕಾರ್ಪೊರೇಷನ್ಸ್, ಎನಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ಸ್ ಯಾವುದಾದ್ರೂ ಅವರು ನಿಮಗೆ ಜಾಬಿಗೆ ನೋಟಿಫಿಕೇಶನ್ ಬಿಟ್ಟರೆ ಅಲ್ಲಿ ಒಂದು ನೋಟ್ ಇರುತ್ತೆ, ಗ್ರ್ಯಾಜುಯೇಷನ್ ವಿತ್ 1 year ಕಂಪ್ಯೂಟರ್ ಸರ್ಟಿಫಿಕೇಶನ್ ಫ್ರಮ್ ದ ರಿಕಗ್ನೈಸ್ಡ್ ಕಂಪ್ಯೂಟರ್ ಸೆಂಟರ್ ಅಂತ. ಅಂದರೆ ನಿಮ್ಮ ಮನೆ ಪಕ್ಕದಲ್ಲಿ ಯಾವುದೋ ಒಂದು ಸೆಂಟರ್ ಇಟ್ಕೊಂಡ್ಬಿಟ್ಟು ಅವ್ರು ಸೈನ್ ಮಾಡಿಕೊಟ್ರೆ ಯು ಕ್ಯಾನಾಟ್ ಪುಟ್. ಓಕೆ, ಲೈಕ್ ಅಗೇನ್ ಅಲ್ಲಿ ಎಲ್ಲರೂ ಕಂಪಲ್ಸರಿ ನೀವು ಹ್ಯಾವ್ ಟು ಸಬ್ಮಿಟ್ ದ ಕಿಯೋನಿಕ್ ಸರ್ಟಿಫಿಕೇಟ್ ಇಟ್ಸ್. ಅವರಿಗೆಲ್ಲ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ 1 year ಸರ್ಟಿಫಿಕೇಶನ್ ಹಾಕಬೇಕು. ಯಾವುದು ಲೈಕ್ ನಾರ್ಮಲ್ ಕಾರ್ಪೊರೇಷನ್ಸ್ ಆ್ಯಂಡ್ ಬೋರ್ಡ್ಸ್. ಆಮೇಲೆ ಗೌರ್ಮೆಂಟ್ ಜಾಬ್ಸ್ಗೆ ಅಂತ ಬಂದಾಗ ನಿಮ್ಮ SDA, FDA, PDO, ವಿಲೇಜ್ ಅಕೌಂಟೆಂಟ್ಸ್ ಈ ಥರ ಎಲ್ಲ ಏನು ಎಕ್ಸಾಮ್ಸ್ ನಡೆಸೋದಲ್ಲ KPSC, ಫಾರ್ ದಟ್ ಒನ್ ಆಲ್ಸೋ ಯು ಹ್ಯಾವ್ ಟು ಸಬ್ಮಿಟ್ ಗ್ರ್ಯಾಜುಯೇಷನ್ ವಿತ್ 1 year. ಮತ್ತು ನೀವು ಅನ್ಬೋದು 3 months 4 ಕೋರ್ಸ್ ಮಾಡ್ತೀನಿ 12 ತಿಂಗಳು ತಗೋಬೇಕಂತ ತಗೊಳ್ಳೋದು. ಅರ್ಥ ಆಗ್ತಾ ಇದೆ? ನೀವು 4 ಮಾಡ್ಯೂಲ್ಸ್ ಮಾಡಿರ್ತೀರಿ, ಡಿಫ್ರೆಂಟ್ ಅಂದರೆ ಲೈಕ್ 3 months ಒಂದೊಂದು 4 ಆದಾಗ ಎಷ್ಟಾಯ್ತು, 12 months. ಬಟ್ ದಟ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ 1 year ಸರ್ಟಿಫಿಕೇಶನ್. 1 year ಕಂಟಿನ್ಯೂಸ್ ಸರ್ಟಿಫಿಕೇಶನ್ ಬೇಕು ಅಲ್ಲಿ. ಓಕೆ, ಹಾಗಾಗಿ ಇಲ್ಲಿ ಏನಾಗುತ್ತೆ, ಲೋಯರ್ ಎಂಡ್ ಕೋರ್ಸಸ್ ಎಲ್ಲನೂ ಆದಷ್ಟು ಮಟ್ಟಿಗೆ ನಿಮಗೆ ಲೋಕಲ್ ಜಾಬ್ಸಿಗೋಸ್ಕರ ಅಂತ ಮಾಡಿರೋದು. ಇದನ್ನೇ ನೀವು ಹೈಯರ್ ಎಂಡ್ಗೆ ಅಂತ ಬಂದರೆ ಲೈಕ್ ಇಟ್ ಈಸ್ ಅಗೇನ್ ದ ಪ್ರೊಫೆಷಿಯನ್ಸಿ ಇನ್ ಸರ್ಟನ್ ರೆಪ್ಯೂಟೆಡ್ ಕಂಪನೀಸ್. ಓಕೆ, ಈಗ ಬರುತ್ತೆ ನಿಮ್ಮ ರೆಪ್ಯೂಟೆಡ್ ಕಂಪನೀಸ್ನಲ್ಲಿ. ಓಕೆ, ಈಗ ಸಪೋಸ್ ಡ್ರೋನ್ಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಓಕೆ, ಡ್ರೋನ್ಸ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಏನೇನು ಟೆಕ್ನಾಲಜಿ ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಪೈಥಾನ್ ವಿತ್ IoT ಬೇಕು ಫಾರ್ ಸೀಡಿಂಗ್. ನಿಮ್ಮ ಡ್ರೋನ್ಸ್ ಏನೇನು ಮಾಡ್ಬೋದು, ಸೀಡ್ ಮಾಡ್ಬೋದು
ಫರ್ಟಿಲೈಸರ್ ಸ್ಪ್ರಿಂಕಲ್ ಮಾಡಬಹುದು, ಹೌದಾ? ಆಮೇಲೆ ಮಾಯಿಶ್ಚರೈಸರ್ನ ಕಂಡುಹಿಡಿಬಹುದು, ಹ್ಯುಮಿಡಿಟಿನ ಕಂಡುಹಿಡಿಯಬಹುದು. ಈ ಥರ ಎಲ್ಲ ಸೆನ್ಸಾರ್ಸ್ ತಗೊಂಡ್ಬಿಟ್ಟು ನಿಮ್ಮ ಡ್ರೋನ್ ಆಟೋಮೆಟಿಕ್ ಆಗಿ ವರ್ಕ್ ಆಗಬೇಕಲ್ಲ. ಇಲ್ಲಿ ಒಂದಾಗ ಏನಾಗುತ್ತೆ, IoT ವಿತ್ ಪೈಥಾನ್ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಪೈಥಾನ್ ಆರ್ ಎಸ್ ಬ್ಲಾಕ್ ಚೈನ್ ಅಂಡ್ ಮೆಷಿನ್ ಲರ್ನಿಂಗ್. ಓಕೆ, ಆಮೇಲೆ ಯಾವುದಾದ್ರೂ ಒಂದು ದೊಡ್ಡ ಕಂಪನೀಸ್ದು ಡಾಟಾನ ಮೇಂಟೈನ್ ಮಾಡಬೇಕು ಅಂದಾಗ ದೇ ವಾಂಟ್ ಡಾಟಾ ಅನಲಿಸ್ಟ್ ಅಂತ ಬೇಕು. ಅಲ್ಲಿ ಎಲ್ಲ SQL ವಿಲ್ ಪ್ಲೇ ಮೋರ್ ಇಂಪಾರ್ಟೆಂಟ್ ರೋಲ್. SQL ಬಂದ್ಬಿಡುತ್ತೆ. ಓಕೆ, ಹಾಗಾಗಿ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಮಾತ್ರ ಪ್ರೊಫೆಷಿಯನ್ಸಿ ತಗೊಳ್ಳುವಂಥದ್ದೆಲ್ಲನೂ ಯಾವುದು ಹೈಯರ್ ಎಂಡ್ ಕೋರ್ಸಸ್. ಈ ಹೈಯರ್ ಎಂಡ್ ಕೋರ್ಸಸ್ ಎಲ್ಲನೂ ನೀವು ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋದರೆ, ಅಂದರೆ ಬ್ಯಾಂಗ್ಳೂರ್ ಅಥವಾ ಹೈದರಾಬಾದ್ ಇದೆಲ್ಲ ಹೋದರೆ ನಿಮ್ಮ ಫೀಸ್ ಮಿನಿಮಮ್ ಆಗಿ 50 ಇಂದ ಸ್ಟಾರ್ಟ್ ಆಗ್ತದೆ. ಯಾವುದು ನಾನ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಇದ್ರೆ, ಸ್ಮಾಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ಲ, ಅಲ್ಲಿಂದನೇ ನಿಮಗೆ 40 ಇಂದ ಶುರುವಾಗುತ್ತೆ. ಅವ್ರದ್ದೇನಾದ್ರು ಸ್ವಲ್ಪ ರೆಪ್ಯುಟೇಷನ್ ಜಾಸ್ತಿ ಆದಂಗೆಲ್ಲ ಏನಾಗಿರುತ್ತೆ, ಫೀ ವಿಲ್ ಬಿ ಮೋರ್. ಓಕೆ, ಅದರ ಜೊತೆಗೆ ನೀವು ಮತ್ತೆ ನೆಕ್ಸ್ಟ್ ನಿಮ್ಮ PGs ಎವ್ರಿಥಿಂಗ್ ಯು ಹ್ಯಾವ್ ಟು ಬೇರ್, ಹೌದಾ? ಅದನ್ನೆಲ್ಲ ಪ್ರೊಫೆಷಿಯನ್ಸಿ ತಗೊಳಕ್ಕೆ, ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ITBT ಡಿಪಾರ್ಟ್ಮೆಂಟ್ ಅಂದರೆ ಮಿನಿಸ್ಟ್ರಿ ಆಫ್ ITBT ಪ್ಲಸ್ ಕ್ಯಾನಿಕ್ಸ್ ನಾವು ಪ್ಲಾನ್ ಮಾಡಿರೋದು ಏನಂದ್ರೆ, ಲೈಕ್ ವಿ ಶುಡ್ ಮೇಕ್ ದ ಲೋಕಲೈಟ್ಸ್ ಮೋರ್ ಪ್ರೊಫೆಷಿಯನ್ಸಿ ಇನ್ ದೇರ್ ಲ್ಯಾಂಗ್ವೇಜಸ್ ಅಥವಾ ಇನ್ ವರ್ಕ್ ಕರಿಯರ್. ಹಾಗಾಗಿ ಇಲ್ಲಿ ಏನಾಗಿದೆ, ಲೈಕ್ ಹೈಯರ್ ಎಂಡ್ ಕೋರ್ಸಸ್ ಒಂದು 20 ತಗೊಂಡ್ಬಂದಿದ್ದಾರೆ. ಇದರಲ್ಲಿ ನಿಮಗೆ ಬೇಸಿಕ್ ಆಗಿ ನೀವು ಒಂದು ತಿಳ್ಕೋಬೇಕು, ನನಗೆ ಪ್ರೋಗ್ರಾಮಿಂಗ್ ಬರೀಲಿಕ್ಕೆ ಬರುತ್ತೆ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಒಂದು, ನನಗೆ ಪ್ರೋಗ್ರಾಮ್ ಬರೆಯೋ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು ಇನ್ನೊಂದು. ಕೆಲವರಿಗೆ ಪ್ರೋಗ್ರಾಮ್ಸ್ ಬರೆಯೋಕ್ಕೆ ಇಷ್ಟ ಇರಲ್ಲ, ಬಟ್ ದೇ ವಾಂಟೆಡ್ ಟು ವರ್ಕ್ ಡಿಫರೆಂಟ್ಲಿ. ಆ ಥರ ಇದ್ದಾಗ ನೀವೇನು ಮಾಡಬೇಕು, ನಿಮ್ಮ ಸ್ಯಾಪ್ ಅಂತ ತಗೊಂಡ್ರೆ ಏನಾಗಿರುತ್ತೆ, ಅದರಲ್ಲಿ HR ಮಾಡ್ಯೂಲ್ಸ್ ಇರುತ್ತೆ, ಸೇಲ್ಸ್ ಮಾಡ್ಯೂಲ್ಸ್ ಇದೆ, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದೆ, ಪ್ರೊಡಕ್ಷನ್ ಪ್ಲಾನಿಂಗ್ ಇದೆ. ಓಕೆ, ಇವೆಲ್ಲವೂ ಏನಾಗುತ್ತೆ, ಅಲ್ಲಿ ನೀವು ಪ್ರೋಗ್ರಾಮ್ ಬರೆಯುವಂಥದ್ದಿರಲ್ಲ. ಅದರಲ್ಲಿ ನೀವು ಪ್ರೊಫೆಷನ್ಸಿ ತಗೊಂಡ್ರೆ ಸೇಮ್ ಈಕ್ವಲ್ ಸ್ಯಾಲರೀಸ್, ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಡೆವಲಪ್. ಸ್ಯಾಪ್ನ ಸ್ವಲ್ಪ ದಿನ ಆದಮೇಲೆ ಮತ್ತೆ ನೀವು ಡೆವಲಪ್ ಮಾಡಬೇಕಂತ ಇಟ್ಕೊಳ್ಳಿ, ಅದಾಪ್ ತಗೋಬಹುದು. ಓಕೆ, ಅದರಲ್ಲೇ ಡೆವಲಪರ್ ಅಂತ ಆಗ್ಬೋದು. ಅದನ್ನೇ ನೀವು ಈ ಕಡೆಗೆ ಬಂದರೆ, ಓಕೆ, ಯಾವುದು ನಿಮ್ಮ ಮೆಷಿನ್ ಲರ್ನಿಂಗ್ ಆ್ಯಂಡ್ IoTs ಇವೆಲ್ಲ ಬಂದಾಗ ಏನಾಗಿರುತ್ತೆ, ಯು ವಿಲ್ ಬಿ ರೈಟಿಂಗ್ ದ ಪ್ರೋಗ್ರಾಮ್ಸ್. ಓಕೆ, ಹಾಗಾಗಿ ಇಲ್ಲಿ ನಿಮಗೆ ಬೇಸಿಕ್ ಆಗಿ ನಮ್ಮಲ್ಲಿ ಮಾಡಬೇಕಾದ್ರೆ 4 ಲೆವೆಲ್ಸಲ್ಲಿ ಮಾಡ್ತೀವಿ ಈ ಹೈಯರ್ ಇನ್ ಟ್ರೈನಿಂಗ್ ಸಹಿತ. ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಎಕ್ಸ್ಪರ್ಟ್ಸ್, ದೇ ವಿಲ್ ಬಿ ಗಿವಿಂಗ್ ಯು ದ ಲೆಕ್ಚರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ದ ಏನಂತ ಹೇಳ್ತೀವಿ ಪ್ರಾಜೆಕ್ಟ್ಸ್ ಕೊಡ್ತಾರೆ ನಿಮಗೆ, ಕೇಸ್ ಸ್ಟಡೀಸ್ ಆ್ಯಂಡ್ ದೆನ್ ಪ್ರೆಸೆಂಟೇಷನ್ಸ್. ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ನಮ್ಮ ಎಕ್ಸ್ಪರ್ಟ್ ಟೀಮಲ್ಲಿ. ನೋಡಿ, ಫಸ್ಟ್ ಏನಿದ್ದಾರಲ್ಲ ಸರಿತ್ ಕುಮಾರ್ ಅಂತ, ಅವರು IIM ಆ್ಯಂಡ್ IIT ನಲ್ಲಿ ಮಾಡ್ತಾರೆ ಥ್ರೂಔಟ್ ದ ವರ್ಲ್ಡ್. ಓಕೆ, ಹಿ ವಿಲ್ ವಿಸಿಟ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆ್ಯಂಡ್ ಸಿಂಗಾಪುರ್, ಎವ್ರಿವೇರ್. ಓಕೆ, ಹಿ ವಿಲ್ ಬಿ ರೋಮಿಂಗ್ ಅರೌಂಡ್. ಓಕೆ, ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಇವರು ಅನಿತಾ ವಾಲಿಯಾ ಅಂತ ಏನಿದ್ದಾರೆ, ಶಿ ಈಸ್ ಫ್ರಮ್ IIT ಬ್ಯಾಂಗ್ಳೂರ್. ಶಿ ವಿಲ್ ಬಿ ಟೇಕಿಂಗ್ ಹರ್ ಓನ್ ಎಕ್ಸ್ಪರ್ಟ್ ಸೆಷನ್. ನೆಕ್ಸ್ಟ್ ಅನಿಲ್ ಯರ್ರಾ ಅಂತ ಏನಿದಾರಲ್ಲ, ಇವರು ಟೆಸ್ಲಾ ಕಂಪನಿಯವರು. ಟೆಸ್ಲಾ ಏನು ಮಾಡುತ್ತೆ, ಟೆಸ್ಲಾ ಯಾವ ಕಂಪನಿ? ಮೇನ್ ಪವರ್ ಅಂಡ್ ಎಲೆಕ್ಟ್ರಿಸಿಟಿ. ಓಕೆ, ಪವರ್ ಕಂಪನಿ ಅದು. ಓಕೆ, ಅದರಲ್ಲೂ ಮತ್ತೆ ಕಂಪ್ಯೂಟರ್ಸ್ ಬೇಕು. This one is the power. Okay, he is director in that. He will take the complete mock interviews, role plays, ಅಂದ್ರೆ ಥ್ರೂಔಟ್ ವರ್ಲ್ಡ್. ಹಿ ವಿಲ್ ಬಿ ಫ್ರಮ್ US. ಅಲ್ಲಿಂದ ನಿಮಗೆ ಮ್ಯಾನೇಜ್ ಮಾಡಿ ಸೆಷನ್ಸ್ ಕೊಡ್ತಾರೆ. ಅಂದರೆ ನೀವು ಯಾವುದಾದ್ರೂ ಕಂಪನೀಸ್ನಲ್ಲಿ ಹೋದಾಗ ನೀವು ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಅಪಿಯರ್ ಆಗಬೇಕು, ಈ ಥರದ್ದೆಲ್ಲ ಅವ್ರು ಸೆಷನ್ಸ್ ತಗೊತಾರೆ. ದೆನ್ ಆಫ್ಟರ್ವರ್ಡ್ಸ್ ಸೌಮ್ಯಜಿತ್ ಡೇ ಅಂತ ಇದ್ದಾರೆ ನೋಡಿ. He is from Amazon company. He is a director in Amazon. He will go for digital marketing ಹೇಗೆ ಮಾಡಬೇಕು ಹೊರಗಡೆ, ಆಮೇಲೆ ನಿಮ್ಮ ಯಾವುದಾದ್ರೂ ಪ್ರಾಜೆಕ್ಟ್ಸನ್ನು ಕ್ರಿಯೇಟ್ ಮಾಡಿದ್ರೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಅವ್ರು ಮತ್ತೆ ನೀವು ಹೊರಗಡೆ ಹೇಗೆ ನೀವು ಅದನ್ನು ತಗೊಂಡು ಬಂದು ಜಾಬನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಅವ್ರು ಹೇಳ್ತಾರೆ. ನೆಕ್ಸ್ಟ್ ಬಂದಿರೋದು ಲೈಕ್ ಸಬ್ಯಸಾಚಿ ಬ್ಯಾನರ್ಜಿ ಅಂತ. ಹಿ ಈಸ್ ಪಾರ್ಟ್ನರ್ ಆಫ್ ವಿಪ್ರೋ ಕಂಪನಿಯಲ್ಲಿ ಹಿ ಈಸ್ ಅ ಪಾರ್ಟ್ನರ್. ಹಿ ವಿಲ್ ಬಿ ಟೇಕಿಂಗ್ ದ ಸ್ಪೆಷಲ್ ಸೆಷನ್ಸ್. ಈಗ ಕರೆಂಟ್ಲಿ ಏನು ಬೇಕಾಗಿರುತ್ತೆ, ಈಗ ಎಟ್ ಪ್ರೆಸೆಂಟ್ ಏನು ಬೇಕಾಗಿರುತ್ತೆ, ಯಾವುದನ್ನು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಲೈಕ್ ಜಾಬ್ ಕ್ರಿಯೇಷನ್ಸ್ ಇರುತ್ತೆ ಅನ್ನೋದು ಅವ್ರು ಕೊಡ್ತಾರೆ.
Okay, next afterwards we'll be having English experts. That is like sir, he will convey afterwards after me. Okay, he is for especially for English he will be taking care. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈಗ ಹೈಯರ್ ಎಂಡ್ ಅಂತ ಬಂದ ತಕ್ಷಣ ನೀವು ರೆಪ್ಯೂಟೆಡ್ ಕಂಪನಿ ಅಂತ ಮಾತಾಡಿದಾಗ ಏನು ಮಾಡಬೇಕು? ಅಗೇನ್ ಯು ಶುಡ್ ಬಿ ಎಕ್ಸ್ಪರ್ಟ್ ಇನ್ ಯುವರ್ ಇಂಗ್ಲಿಷ್. ಓಕೆ, ಯಾಕೆ ಅಂದರೆ ಇಲ್ಲಿ ನಾನು ಎಕ್ಸ್ಪರ್ಟ್ ಇನ್ ಇಂಗ್ಲಿಷ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ದ ಕಾಮನ್ ಲ್ಯಾಂಗ್ವೇಜ್ ವೇರ್ ವಿಲ್ ಬಿ ಯೂಸಿಂಗ್ ಥ್ರೂಔಟ್ ದ ವರ್ಲ್ಡ್. ಹೌದಾ? ನೀವು ವರ್ಲ್ಡಲ್ಲಿ ಎಲ್ಲಿ ಹೋದರೂ ಕಾಮನ್ ಆಗಿ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್. ಹಾಗಾಗಿ ನೀವು ಹೈಯರ್ ಎಂಡ್ ಕೋರ್ಸಸ್ಗೆ ಅಂತ ಹೋದಾಗ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ದ ನಾಲೆಡ್ಜ್ ಆಫ್ ಇಂಗ್ಲಿಷ್. ಹಿ ವಿಲ್ ನರೇಟ್ ಫಾರ್ ದ್ಯಾಟ್. And next, Venkat Vasudev, he will be giving you the data analyst. He is from Oracle company, and now he is a consultant for Bench. Okay, Bharat Bench anta enidiyalla company. For that he is consultant also, and he is from Oracle company itself. Okay, he will be giving you the complete knowledge for SQL, Oracle database and the data analyst. Okay, for that one he will be taking the sessions. And next, G.S. Reddy, he will be taking you the motivational speeches, how you have to reduce your stress while working and how to motivate yourself at the bad times. Okay, especially. Okay, ಹಾಗಾಗಿ ಇಲ್ಲಿ the different experts ಏನಿದ್ದಾರೆ, this is L1 level, first level. And the second level ಅಲ್ಲಿ ಏನಾಗಿರುತ್ತೆ, like we will be taking some company employees who will deliver the particular sessions. ಅಂದರೆ ನೀವೀಗ ಪೈಥಾನ್ ವಿತ್ ಐಒಟಿ ತಗೊಂಡಿದ್ರೆ ಪೈಥಾನ್ ವಿತ್ ಐಒಟಿನಲ್ಲಿ ಕೆಲಸ ಮಾಡೋರೇ ನಿಮಗೆ ಕ್ಲಾಸಸ್ ಮಾಡ್ತಾರೆ. ಅವಾಗ ಅಲ್ಲಿಗೆ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ, ಡೈರೆಕ್ಟ್ ರಿಯಲ್ ಟೈಮ್ ಕೋಚಿಂಗ್ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ L3 ಬಂದ್ಬಿಟ್ಟು ಲೈಕ್ ಇಂಟರ್ನ್ಸ್, ಯಾರ್ಯಾರು ಫೈನಲ್ ಇಯರ್ಸ್ ವಿತ್ 90% or 80% ಇದರಲ್ಲಿ ಫೈನಲ್ ಸೆಮ್ನಲ್ಲಿ ಇರ್ತಾರೆ, ಅವರು ಬಂದಿರ್ತಾರೆ. ದೇ ಆರ್ ಫಾರ್ ಟೇಕಿಂಗ್ ದ ಪ್ರಾಕ್ಟಿಕಲ್ಸ್. ಇವರೆಲ್ಲ ಏನು ಸೆಷನ್ಸ್ ಮಾಡಿರ್ತಾರೆ ಆ ಸೆಷನ್ಸ್ ಅನ್ನ ನಿಮ್ಮ ಜೊತೆಗೆ ಪ್ರಾಕ್ಟಿಕಲ್ ಮಾಡಿಸ್ಬೇಕಲ್ಲ, ಅದನ್ನ ಅವ್ರು ಕೇರ್ ತಗೊಳ್ತಾರೆ. ಅಂಡ್ L4 is from our center. Okay, for my center I am the L4. I will be looking after the complete the sessions. Okay, and as well as your languages also. ನಿಮ್ಮ ಲ್ಯಾಂಗ್ವೇಜ್ ಯಾವುದಾದ್ರೂ ತಗೊಂಡಿರಲಿ ಅದಕ್ಕೂ ಪಾಠ ಮಾಡ್ತಾನೆ ಆಫ್ಲೈನಲ್ಲಿ. ಯಾಕಂದರೆ ಕೆಲವೊಂದು ಆನ್ಲೈನಲ್ಲಿ ಮಾಡಿದಾಗ ಅರ್ಥ ಆಗಿರಲ್ಲ. ಓಕೆ, ಲೈಕ್ ಅದನ್ನ ಮತ್ತೆ ನಾನು ಏನು ಮಾಡಬೇಕು, ಐ ಶುಡ್ ಕನ್ವರ್ಟ್ ಇಟ್ ಫಾರ್ ಆಫ್ಲೈನ್. ಅಂಡ್ ಇಫ್ ಐ ಗಿವ್ ದ ಕಂಪ್ಲೀಟ್ ನಾಲೆಡ್ಜ್ ಫಾರ್ ದಟ್, ಲೈಕ್ ಯು ಕ್ಯಾನ್ ಡೂ ಸಮಥಿಂಗ್. ಓಕೆ, ಹಾಗಾಗಿ ಇಲ್ಲಿ ನಿಮ್ಮ ಲೆವೆಲ್ ಆಫ್ ದ ಔಟ್ಪುಟ್ ವಿಲ್ ಬಿ ಡಿಫರೆಂಟ್ ಫ್ರಮ್ ದ ಕಾಲೇಜ್ ಎಜುಕೇಷನ್. ಓಕೆ, ಕಾಲೇಜ್ ಎಜುಕೇಷನ್ ಏನಿರುತ್ತೆ ಅದು ಬೇಸ್, ಅದರ ಮೇಲೆ ನೀವು ಬಿಲ್ಡಿಂಗ್ ಕಟ್ಟುವಂಥದ್ದು ಯಾವುದು ಹೈಯರ್ ಎಂಡ್ ಕೋರ್ಸ್. ಇದನ್ನ ನೀವು ಹೊರಗಡೆ ಹೋದರೆ ವಿತ್ ಆಲ್ ದಿಸ್ 4 levels ಆಫ್ ಟ್ರೈನಿಂಗ್ at least you have to pay 1.5 lakh. Okay, ಯಾವುದು ಮೆಟ್ರೋಪಾಲಿಟನ್ ಸಿಟೀಸ್ ಹೋದ್ರೆ, ಓಕೆ, ಬಿಕಾಸ್ ವಿ ಹ್ಯಾವ್ ಟು ಹೈಯರ್ ದ IIT ಪೀಪಲ್. ಓಕೆ, ಹಾಗಾಗಿ ಇಲ್ಲಿ ಏನಾಗುತ್ತೆ, ಜಸ್ಟ್ ದ ಕಂಪ್ಲೀಟ್ ಆ ಖರ್ಚು ಏನಿದೆ, ಎಕ್ಸ್ಪೆನ್ಸಸ್ ಏನಿದೆ ಲೆವೆಲ್ 1 ಅವ್ರದ್ದು, ಅದು ಗವರ್ನಮೆಂಟ್ ಥ್ರೂ ಕಿಯಾನಿಕ್ಸ್ ಬೇರ್ ಮಾಡುತ್ತೆ. ಅದು ನಿಮ್ಮ ತಲೆ ಮೇಲೆ ಇರಲ್ಲ. ಜಸ್ಟ್ ಯು ವಿಲ್ ಬಿ ಪೇಯಿಂಗ್ ಓನ್ಲಿ ರಿಜಿಸ್ಟ್ರೇಷನ್ ಫೀಸ್, ದಟ್ ಈಸ್ ಫಾರ್ ಗೆಟಿಂಗ್ ಯುವರ್ ಸರ್ಟಿಫಿಕೇಶನ್. ಯಾಕಂದರೆ ನಿಮ್ಮ ಸರ್ಟಿಫಿಕೇಶನ್ ಸಹಿತ ವಿತ್ QR ಕೋಡ್ ಇರುತ್ತೆ. ಅದು QR ಕೋಡ್ ಇರುತ್ತೆ. QR ಕೋಡ್ ಅಂದಾಗ ಏನಾಯ್ತು, ನೀವು ಬಂದಾಗ ಒಂದು ವಿಡಿಯೋ ಪ್ಲೇ ಆಗ್ತಾ ಇತ್ತು, ನೋಡಿದ್ರ? ಅಂದರೆ ಲೈಕ್ ಯಾವ ಬ್ಯಾಚ್ ಎಲ್ಲಿ ಮಾಡ್ತಾ ಇದ್ದಾರೆ, ಅವರು ಯಾವ ಕೋರ್ಸ್ ಮಾಡಬೇಕಾದ್ರೆ ಏನೇನಂತ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಆ ಕಂಪ್ಲೀಟ್ ವಿಡಿಯೋ QR ಕೋಡಲ್ಲಿ ಇರುತ್ತೆ. ಅದು ಎಲ್ಲಿ ನಿಮ್ಮ ಸರ್ಟಿಫಿಕೇಟಲ್ಲಿ. ಹಾಗಾಗಿ ಥ್ರೂಔಟ್ ವರ್ಲ್ಡ್ ಎಲ್ಲಾದರೂ ಹೋಗಿ ಅವರು QR ರೀಡರಿಂದ ನೋಡಿದ ತಕ್ಷಣ ವೆದರ್ ಯು ಹ್ಯಾವ್ ಲರ್ನ್ಡ್ ಆರ್ ನಾಟ್, ವೆದರ್ ಯು ವಾಸ್ ದ ಪಾರ್ಟ್ ಆಫ್ ದಟ್ ಕೋರ್ಸ್ ಆರ್ ನಾಟ್ ಅನ್ನೋದು ಅಲ್ಲೇ ಅವರು ಜಸ್ಟಿಫೈ ಮಾಡಿಬಿಡ್ತಾರೆ. ಅಂದರೆ ಡೈರೆಕ್ಟ್ ವಿತೌಟ್ ಎನಿ ಕನ್ಫರ್ಮೇಷನ್ಸ್. ಅಂದರೆ ನಾರ್ಮಲ್ ಆಗಿ ನೀವು ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡಿದಾಗ ನಮಗೆ ಕಳಿಸ್ತಾರೆ, ನಾರ್ಮಲ್ ನಮಗೂ ಬರ್ತಾ ಇರುತ್ತೆ, ಇವರು ನಿಮ್ಮಲ್ಲಿ ಮಾಡಿದಾರಾ ಇಲ್ವಾ ಅಂತ ಹೇಳಿ ನಾವು ವೆರಿಫೈ ಮಾಡಿಬಿಟ್ಟು ಮತ್ತೆ ಸರ್ಟಿಫೈ ಮಾಡಿ ಕೊಡಬೇಕು. ಎಸ್ ದೇ ಹ್ಯಾವ್ ಅಂಡರ್ಗಾನ್ ಟ್ರೈನಿಂಗ್ ಇನ್ ಅಪ್ಲಿಕಾಸ್ ಅಂತ. ಯಾಕೆಂದರೆ ಡೂಪ್ಲಿಕೇಟ್ ಮಾಡಿದಾರೇನೋ ಅನ್ನೋದಕ್ಕೆ ಕನ್ಫರ್ಮೇಷನ್. ಅದು ಇಲ್ಲಿ ಏನಾಗುತ್ತೆ, ಲೈಕ್ ಡೈರೆಕ್ಟ್ಲಿ ದೇ ಕ್ಯಾನ್ ಸಿ ಯು ಪೀಪಲ್ ವಿತ್ ಇನ್ ಯುವರ್ ಸರ್ಟಿಫಿಕೇಟ್ ಅಲಾಂಗ್ ವಿತ್ ಫೋಟೋಗ್ರಾಫ್ ಮೇಲೆ ಇರುತ್ತೆ. ಆ ಫೋಟೋನಲ್ಲಿ ಇರೋನು ಈ ಕ್ಲಾಸ್ನಲ್ಲಿ ಅಟೆಂಡ್ ಆಗಿದ್ದಾನಾ ಇಲ್ಲ ಅಂತ. ಓಕೆ, ದಟ್ ಒನ್ ದೇ ವಿಲ್ ವೆರಿಫೈ ಇಮಿಡಿಯೇಟ್ಲಿ ಆ್ಯಂಡ್ ದೇ ಕ್ಯಾನ್ ಟೇಕ್ ದ ಆ್ಯಕ್ಷನ್.
ಓಕೆ, ದಟ್ ಈಸ್ ದ ಅಡ್ವಾಂಟೇಜ್ ವಿತ್ ಯುವರ್ ಸರ್ಟಿಫಿಕೇಶನ್. ಇಲ್ಲಿ ನಿಮ್ಮ ಲೋಯರ್ ಎಂಡ್ ಕೋರ್ಸಸ್ ಬಂದ್ಬಿಟ್ಟು ಲೈಕ್ ಇಟ್ ಸ್ಟಾರ್ಟ್ಸ್ ಫ್ರಮ್ 1500 to 11,000 ಫಾರ್ 1 year. ವೆರಸ್ ನಿಮ್ಮ ಹೈಯರ್ ಎಂಡ್ ಕೋರ್ಸಸ್ ಏನಿದೆ ಅದು ಬಂದ್ಬಿಟ್ಟು ಲೈಕ್ 15,000 ಪ್ಲಸ್ GST, ಅಂದರೆ 17,700 ಮಾತ್ರ ಕಟ್ಟಬೇಕು. ದಟ್ ಈಸ್ ಎಸ್ಪೆಷಲಿ ಫಾರ್ ಓನ್ಲಿ ರಿಜಿಸ್ಟ್ರೇಷನ್. ಯು ಆರ್ ನಾಟ್ ಪೇಯಿಂಗ್ ಫಾರ್ ಟ್ರೈನಿಂಗ್. ಅಲ್ಲಿ ಟ್ರೈನಿಂಗ್ ಅಂತ ಏನಿದೆಯಲ್ಲ ಅವ್ರದ್ದೆಲ್ಲ ಟ್ರೈನಿಂಗಿಗೆ ನೀವು ಪೇ ಮಾಡ್ತಾ ಇಲ್ಲ. ದೇ ವಿಲ್ ಟೇಕ್ ದ ಸೆಷನ್ಸ್. ಆ ಪೇಮೆಂಟ್ ನಾವು ಬೇರ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಎಷ್ಟು ಕೇಳ್ತಾರೆ ಅವರು? ಅವ್ರಿಗೆ ಎಷ್ಟು ಇರುತ್ತೆ ಹೇಳಿ? ಡೈರೆಕ್ಟರ್ಸ್ ಏನಿದಾರಲ್ಲ ಅವರಿಗೆ ಎಷ್ಟು ಇರ್ಬೋದು? 1 hour ಪಾಠ ಮಾಡಿದ್ರೆ 25,000 ಕಟ್ಟಬೇಕು.